ಮೊಂಡಾಟವನ್ನ ಪ್ರದರ್ಶನ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ರಾಜತಾಂತ್ರಿಕ ಭಾಗವಾಗಿ ಸಿಂಧು ನದಿ ಇಂಡಸ್ ಟ್ರೀಟಿಗೆ ಸಂಬಂಧಪಟ್ಟಂತೆ ಮಹತ್ವದ ಹೆಜ್ಜೆಯನ್ನ ಮೊನ್ನೆ ಇಡ್ತು. ಸೊ ಎಲ್ರಿಗೂ ಒಂದು ಪ್ರಶ್ನೆ ಇದ್ದಿದ್ದೇನೆಂದ್ರೆ ಇಮಿಡಿಯೇಟ್ ಆಗಿ ಪಾಕಿಸ್ತಾನಕ್ಕೆ ನೀರು ಬಿಡೋದೇ ಇಲ್ವಾ, ಇಮಿಡಿಯೇಟ್ ಎಫೆಕ್ಟ್ ಆಗುತ್ತಾ, ನೀರಿಲ್ಲದೆ ಸಾಯ್ತಾರ ಅವರು, ಈ ಪ್ರಶ್ನೆ ಇತ್ತು. ಹನಿ ನೀರನ್ನ ಹರಿಸದೇ ಇರೋದಕ್ಕೆ ಪ್ರತಿಜ್ಞೆಯನ್ನ ಭಾರತ ಮಾಡಿದೆ. ಖೂನ್ ಮತ್ತು ಪಾನಿ ಎರಡೂ ಕೂಡ ಒಂದೇ ಕಡೆಗೆ ಹೋಗಕ್ಕೆ ಸಾಧ್ಯ ಇಲ್ಲ, ಒಟ್ಟಿಗೆ ಹೋಗಲ್ಲ ಅಂತ ಮೋದಿ ಅವರು ಹೇಳಿದ್ದಾರೆ. ಸಿಂಧು ನೀರು ನಿಲ್ಲಿಸೋದಕ್ಕೆ ಭಾರತ ತೆಗೆದುಕೊಳ್ಳುವಂತಹ ಆಯ್ಕೆ ಏನು, ಸವಾಲೇನು, ಸಿಂಧು ನದಿ ಒಪ್ಪಂದ ಸ್ಥಗಿತಗೊಳಿಸುವಂತಹ ಪ್ರಕ್ರಿಯೆ ಹೇಗಿರುತ್ತೆ ನೋಡಿ, ಬಂತು ಡೀಟೇಲ್ಸು. 1960ರಲ್ಲಿ ಆಯೂಬ್ ಖಾನ್ ಮತ್ತು ನೆಹರು ಮಧ್ಯೆ ಈ ಸಿಂಧು ನದಿ ಒಪ್ಪಂದ ಆಗುತ್ತೆ. ಆಯೂಬ್ ಖಾನ್ ಪಾಕ್ನ ಪ್ರಧಾನಿಯಾಗಿರ್ತಾರೆ, ನೆಹರು ಗೊತ್ತು ನಿಮಗೆ. ಸಿಂಧು ನದಿಗೆ 6 ಉಪನದಿಗಳಿದ್ದಾವೆ. ಯಾವ್ದ್ಯಾವುದು ಅದನ್ನು ಹೇಳ್ಬಿಡ್ತೀವಿ. ಅಂದರೆ ಪೂರ್ವಕ್ಕೆ 3, ಪಶ್ಚಿಮಕ್ಕೆ 3 ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸಿಂಪಲ್ ಆಗಿ ಹೇಳೋದಾದರೆ, ಒಪ್ಪಂದದ ಬಳಿಕ ಉಪನದಿಗಳ ಪೈಕಿ 3 ನದಿ ಭಾರತಕ್ಕೆ, 3 ನದಿ ಪಾಕಿಸ್ತಾನಕ್ಕೆ ವಿಭಜನೆ ಆಯಿತು. ಚಿನಾಬ್, ಜೇಲಂ ಹಾಗೂ ಸುರ್ ನದಿ POK ಮೂಲಕ ಪಾಕ್ಗೆ ಹರಿತಾ ಇದ್ರೆ, ರಾವಿ ಮತ್ತು ಬಿಯಾಸ್ ಹಾಗೂ ಸತ್ಲೇಜ್ ಇವು ಭಾರತಕ್ಕೆ ಸೇರುವಂತಹ ನದಿಗಳು. ಕಾಶ್ಮೀರ, ಹರಿಯಾಣ, ಪಂಜಾಬ್ ಮೂಲಕ ಈ ನದಿಗಳು ಹರಿಯುತ್ತೆ. ಜನಸಂಖ್ಯೆ ಹೆಚ್ಚಳ ಮತ್ತು ಅಭಿವೃದ್ಧಿ ಹೆಸರಲ್ಲಿ ಒಪ್ಪಂದವನ್ನು ಮುರಿಬಹುದು ಅಂತ ಟ್ರೀಟಿನಲ್ಲಿ ಉಲ್ಲೇಖಗಳಿದ್ವು. ಇದನ್ನು ಅಂತಾರಾಷ್ಟ್ರೀಯ ಕೋರ್ಟ್ ಕೂಡ ಒಪ್ಪುತ್ತೆ. ಪೂರ್ಣ ಪ್ರಮಾಣದಲ್ಲಿ ಸಂಪೂರ್ಣ ನೀರನ್ನು ತಡೆಯೋದು ಅಸಾಧ್ಯ. ಹಂತ ಹಂತವಾಗಿ ನೀರು ತಡಿಬೇಕಾದ್ರೆ 5-6 ವರ್ಷ ಬೇಕು. ಸೊ ಇಮಿಡಿಯೇಟ್ ಎಫೆಕ್ಟ್ ಆಗೋದು ಕಡಿಮೆ. ಆದರೆ ಪಾಕಿಸ್ತಾನದ GDP 24% ಡಿಪೆಂಡ್ ಆಗಿರೋದು ಇದೇ ಸಿಂಧು ನದಿಗೆ ಸಂಬಂಧಪಟ್ಟಂತೆ. ಅಲ್ಲಿ ಲಕ್ಷ ಲಕ್ಷ ಉದ್ಯಮಗಳು ಕೂಡ ಬರ್ತಾ ಇರೋದು ಇದೇ ಸಿಂಧು ನದಿಯನ್ನು ನಂಬಿಕೊಂಡು. ಈಗ ಅದನ್ನು ಸ್ಟಾಪ್ ಮಾಡಿದ್ರೆ ದೀರ್ಘಕಾಲದಲ್ಲಿ ಅವರ, ಈಗಾಗಲೇ ಅದು ದಿವಾಳಿ ಆಗಿದೆ ಬಿಡಿ, ಆರ್ಥಿಕತೆ ಅನ್ನೋದು ಇಲ್ಲ ಅಲ್ಲೆಲ್ಲ, ಆದರೆ ಅದಿನ್ನೂ ಕೂಡ ನೆಲ ಕಚ್ಚುತ್ತೆ ಅನ್ನುವಂತಹ ಮಾಹಿತಿ. ಮತ್ತು ನಮ್ಮಲ್ಲಿ ಆಲ್ರೆಡಿ ನಾವು 3 ನದಿಗಳ ಹೆಸರು ಹೇಳಿದ್ವಲ್ಲ, ಬಿಯಾಸು, ಸುತ್ಲೇಚು, ಆಮೇಲೆ ರಾವಿ ಅಂತ. ಇದರಲ್ಲಿ 2 ನದಿಗಳಿಗೆ ಡ್ಯಾಮ್ಗಳನ್ನು ಕಟ್ಟೋ ಕೆಲಸ ಆಗಿದೆ. ಆ ಡ್ಯಾಮ್ಗಳು ಜೊತೆಗೆ ಈ ಕಾಲುವೆಗಳನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಉತ್ತರ ಪ್ರದೇಶ ಇರ್ಬೋದು, ಅಥವಾ ಗುಜರಾತ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಇಲ್ಲೆಲ್ಲ ಇನ್ನಷ್ಟು ಕಾಲುವೆಗಳ ಮೂಲಕ ನೀರನ್ನು ನಮ್ಮ ಕಡೆಗೆ ಹರಿಸಿದ್ರೆ, ಚಾನಲ್ಗಳ ಮೂಲಕ ಇಲ್ಲಿನ ಪ್ರದೇಶಗಳು ಇನ್ನೂ ಅಭಿವೃದ್ಧಿ ಆಗುತ್ತೆ, ಸಂಪನ್ಭರಿತವಾಗುತ್ತೆ ಅನ್ನೋದು ಭಾರತದ ಲೆಕ್ಕಾಚಾರ. ಅದಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ. 1-2 ಡ್ಯಾಮ್ಗಳನ್ನು ಇದೇ ವಿಚಾರವಾಗಿ ಆಲ್ರೆಡಿ ಕಟ್ಟಿದ್ದಾರೆ. 3ನೇ ಡ್ಯಾಮ್ ಕೂಡ ಬಿಲ್ಡಿಂಗಲ್ಲಿದೆ. ಕೆಲ ಕಾಲುವೆಗಳನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈ ಸಿಂಧು ನದಿಯಿಂದ 80% ಲಾಭ ಯಾರಿಗಾಗ್ತಾ ಇತ್ತು ಅಂತ ಕೇಳಿದರೆ ಅದು ಪಾಕಿಸ್ತಾನಕ್ಕೆ. ಕೇವಲ 20% ಮಾತ್ರ ನಮಗೆ ಸಿಗ್ತಾ ಇತ್ತು. ಈ ಮಹಾ ಬ್ಲಂಡರನ್ನು ಸರಿಪಡಿಸೋ ಕೆಲಸವನ್ನು ಮಾಡಲಾಗ್ತಾ ಇದೆ.